ನೆಕ್ಸ್ಟ್ ಇಯರ್ ನಮಗೆ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗಿರೋದು 27th ಮಂಡೇ. ನಮ್ಮ ಸ್ಪೋರ್ಟ್ಸ್ ಔಟ್ಫಿಟ್ ನೋಡಿ, ಬಟ್ ನಾವು ಯಾವ ಸ್ಪೋರ್ಟ್ಸಲ್ಲೂ ಪಾರ್ಟಿಸಿಪೇಟೇ ಮಾಡಿಲ್ಲ, ಅದೊಂದು ಬ್ಯಾಡ್ ವಿಷಯ. ನೆಕ್ಸ್ಟ್ ಇಯರ್ ಪಕ್ಕ ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಪಕ್ಕ ಜಾಯ್ನ್ ಆಗ್ತೀವಿ ಇಬ್ಬರು. ಸೊ ಫಸ್ಟ್ ಗೇಮ್ ಬಂದು ಖೋಖೋ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಖೋಖೋ ಅಲ್ಲಿ ನಮಗೆ 4 ಬ್ಯಾಚಸ್ ಇರೋದ್ರಿಂದ 4 ಟೀಮ್ ಅಂತ ಮಾಡಿರ್ತಾರೆ. ಸೊ ಒಂದೊಂದು ಬ್ಯಾಚ್ಗೂ ಒಂದೊಂದು ಟೀಮ್ ಇರುತ್ತೆ. 2 ಟೀಮ್ ಆಪೋನೆಂಟ್ ಆಗಿ ಆಡಿದಾಗ ಯಾರು ವಿನ್ ಆಗಿರ್ತಾರಲ್ವ, ಸೊ ಲಾಸ್ಟಲ್ಲಿ 2 ಟೀಮ್ ಮಾತ್ರ ಉಳ್ಕೊಂಡಿರುತ್ತೆ. ಸೊ ಅಲ್ಲಿ ಫೈನಲ್ ಆಗಿ ಗೇಮ್ ಆಡೋದು. ಆ ಫೈನಲ್ಗೆ ನಮ್ಮ ಕ್ಲಾಸ್ ಬಾಯ್ಸ್ ಅಂದರೆ 3rd ಇಯರ್ಸ್ ಆ್ಯಂಡ್ ನಮ್ಮ ಜೂನಿಯರ್ಸ್ ಬಂದಿದ್ದರು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋಕ್ಕೆ. ನಮ್ಮ ಕ್ಲಾಸವರೆಲ್ಲ ನಮ್ಮ ಕ್ಲಾಸ್ಮೇಟ್ ಬಾಯ್ಸ್ನ ಆ್ಯಂಡ್ ಅವರು ಜೂನಿಯರ್ಸ್ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿಕೊಂಡು ಆ ಜೂನಿಯರ್ಸ್ಗೆ ಸಪೋರ್ಟ್ ಮಾಡಿಕೊಂಡು ಎನ್ಕರೇಜ್ ಮಾಡಿಕೊಂಡು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ವಿ. ಸೊ ಲಾಸ್ಟಲ್ಲಿ ನಮ್ಮ ಕ್ಲಾಸ್ ಬಾಯ್ಸ್ ಒಬ್ಬರನ್ನ ಮಾತ್ರ ಔಟ್ ಮಾಡಬೇಕಿತ್ತು. ಸೊ ಲಾಸ್ಟಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾಯಿದ್ರು, ಬಿಕಾಸ್ ಯಾರು ವಿನ್ ಆಗ್ತಾರೆ ಯಾರು ಸೋಲ್ತಾರೆ ಅಂತ. ಸೊ ಫೈನಲಿ ನಮ್ಮ ಕ್ಲಾಸ್ ಬಾಯ್ಸ್ ವಿನ್ ಆದರು ಖೋಖೋ ಅಲ್ಲಿ.
ಎಲ್ಲ ತಿಂತಾ ಇದ್ದೀವಿ. ಇಲ್ಲಿ ನನ್ನ ಫ್ರೆಂಡ್ಸ್ ಕೂತಿದ್ದಾರೆ. ಮೌನ ಹಾಯ್ ಮಾಡು. ಹರ್ಷಿತಾ ಹಾಯ್. ಹೌದೌದು, ಅವಳದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಏನಂತ ಇರೋದು? ಮೌನ ಪೂಜಾರಿ ಕ್ರಿಯೇಷನ್ ಅಂತ ಇರೋದು. ಅವಳು ಸ್ವಲ್ಪ ನಾಚಿಕೆ ಜಾಸ್ತಿ, ತುಂಬ ಶೈನೆಸ್. ಥರ್ಡ್ ಡೇ ಅಂದರೆ ವೆಡ್ನೆಸ್ಡೇ ನಮಗೆ ಓವಲ್ ಗ್ರೌಂಡಲ್ಲಿ ಸ್ಪೋರ್ಟ್ಸ್ ಇತ್ತು. ಅಥ್ಲೆಟಿಕ್ಸ್ ಇರೋದ್ರಿಂದ JK ಗ್ರೌಂಡಲ್ಲಿ 2 ದಿನ ಆ್ಯಂಡ್ ಥರ್ಡ್ ಡೇ ಓವಲ್ ಗ್ರೌಂಡಲ್ಲಿ ಸ್ಪೋರ್ಟ್ಸ್ ಇತ್ತು. ಸೊ ಅಲ್ಲಿ ಲಾಂಗ್ ಜಂಪ್ ಆಗಿರ್ಬೋದು, ಶಾರ್ಟ್ ಪುಟ್ ಆಗಿರಬಹುದು ಆ್ಯಂಡ್ ಜಾವ್ಲಿಂಗ್ ಥ್ರೋ ಮತ್ತು ರನ್ನಿಂಗ್ ಇದೆಲ್ಲ ಗೇಮ್ಸ್ ಇತ್ತು. ಸೊ ಅದರಲ್ಲಿ ನಾನು ಒಂದು ಗೇಮ್ಸ್ನ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಜಾಸ್ತಿ ಲೆಂದಿ ಆಗುತ್ತೆ ಅಂತ. ಸೊ ನಾವಂತೂ 3 ದಿನ ತುಂಬ ಎಂಜಾಯ್ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.